ಈ ಬಿಕ್ಲಾ ಶಿವನ ಕೊಲೆಗೂ ಮುನ್ನ ಹಂತಕರಿಂದ ಒಂದು ಸ್ಕೆಚ್ ನಡೆಯುತ್ತೆ. ಯಾವ ರೀತಿಯಾಗಿ ಎಲ್ಲಿ ಈ ಮರ್ಡರ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಕೊಲೆ ಹಂತಕರೊಂದಿಗೆ ಜಗದೀಶ್ ಕೂಡ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾರೆ. ಬಿಕ್ಲಾ ಶಿವ ಮರ್ಡರ್ಗೂ ಮುನ್ನ ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಈ ಸ್ಕೆಚಿಂಗ್ ನಡೆಯುತ್ತೆ. ಸಫಾರಿ ಹಂತದಿಂದ ರೌಡಿ ಶೀಟರ್ ಶಿವ ಮರ್ಡರ್ಗೆ ಸ್ಕೆಚ್ ನಡೆಯುತ್ತೆ. ಈ ಸುಪಾರಿಯನ್ನ ಕೊಟ್ಟಂತಹ ಹಂತಕರಿಂದ ರೌಡಿ ಶೀಟರ್ ಶಿವ ಮರ್ಡರ್ಗೆ ಯಾವ ರೀತಿ ನಾವು ಎಲ್ಲ ರೂಪರೇಷೆಗಳನ್ನ ಮಾಡ್ಕೊಳ್ಬೇಕು, ಯಾರು ಎಲ್ಲಿ ಯಾವಾಗ ಅಟ್ಯಾಕ್ ಮಾಡಬೇಕು, ಇದೆಲ್ಲವನ್ನು ಕೂಡ ಸ್ಕೆಚ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜುಲೈ 15ರ ರಾತ್ರಿ ಬಿಕ್ಲು ಶಿವನ ಹತ್ಯೆಗೂ ಮುನ್ನ ಈ ಹಂತಕರು ಸೇರಿದ್ರು. ಸುಪಾರಿ ಹಂತಕರಿಂದ ರೌಡಿ ಶೀಟರ್ ಶಿವು ಮರ್ಡರ್ಗೆ ಸ್ಕೆಚ್ ಹಾಕಲಾಗಿದೆ. ಜುಲೈ 15ರ ರಾತ್ರಿ ಹತ್ಯೆಗೂ ಮುನ್ನ ಇವರೆಲ್ಲರೂ ಕೂಡ ಸೇರಿದ್ರು. ಅದರಲ್ಲಿ ಜಗ್ಗ ಕೂಡ ಇದ್ದ ಅನ್ನುವಂತಹ ಮಾಹಿತಿ. ಆ ಮಾಸ್ಟರ್ ಮೈಂಡ್ ಎಲ್ಲಿ ಅನ್ನುವಂತಹ ವಿಚಾರ ಇದು ಗಮನಿಸ್ತಾ ಇದೀವಲ್ಲ, ಇದು ರಾಮಮೂರ್ತಿ ನಗರದ ಬಾರ್. ಅದು ಈ ಗಮನಿಸ್ತಾ ಇರುವಂತಹ ವಿಜುವಲ್ 15 ತಾರೀಕು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ಡೇಟ್ ಅಂಡ್ ಟೈಮಿಂಗ್ಸ್ ನೋಡಿ. 2 ಗಂಟೆ 38 ನಿಮಿಷ ಸರಿಯಾಗಿ ಇವರೆಲ್ಲರೂ ಕೂಡ ಬಂದಂತ ಸಮಯ 15ನೇ ತಾರೀಕು, ಇದೇ ತಿಂಗಳ 15ನೇ ತಾರೀಕು ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಇವರೆಲ್ಲರೂ ಕೂಡ ಸೇರ್ತಾರೆ. ಇವರೆಲ್ಲರೂ ಕೂಡ ಸೇರಿ ಪ್ಲಾನ್ ಮಾಡ್ತಾರೆ ಯಾವ ರೀತಿಯಲ್ಲಿ ಬಿಕ್ಲು ಶಿವನ ಮುಗಿಸೋದು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾರೆ. ಈ ವಿಜುವಲ್ಸ್ ಗಮನಿಸ್ತಾ ಇದೀವಲ್ಲ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಇದು ರಾಮಮೂರ್ತಿ ನಗರದ ಬಾರ್ನಲ್ಲಿ ಸ್ಕೆಚ್ಗೆ ಪ್ಲಾನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಆತನ ಆಡಿ ಕಾರ್ KA01 MQ0272 ಆ ನಂಬರ್ನ ಆಡಿ ಕಾರು ಅದರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಅದು ಅಪಾರ್ಟ್ಮೆಂಟ್ ನ ದೃಶ್ಯ. ಅಪಾರ್ಟ್ಮೆಂಟ್ ನ ಪೋಲ್ ಕೂಡ ಗಮನಿಸ್ತಾ ಇದ್ದೀರಲ್ಲ, ಅಪಾರ್ಟ್ಮೆಂಟ್ ನ ಪೋಲ್ ಹಾಕಿ ಆ ನಂತರದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಆ ದೃಶ್ಯ ಗಮನಿಸ್ತಾ ಇರೋ ಟೋಲ್ ಗೇಟ್ ನ ದೃಶ್ಯ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಟೋಲ್ ಗೇಟ್ ನಲ್ಲಿ ಪೋಲ್ ಹಾಕಿದ್ರು, ಟೋಲ್ ಪೇ ಮಾಡಿದ್ದಾನೆ, ಟೋಲ್ ಪೇ ಆಗಿದೆ. ಆ ನಂತರದಲ್ಲಿ ಆ ಪೋಲ್ ಓಪನ್ ಆಗುತ್ತೆ. ಆ ನಂತರದಲ್ಲಿ ಆತ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಅಪಾರ್ಟ್ಮೆಂಟ್ ನ ದೃಶ್ಯ ಕೂಡ ಈಗಾಗಲೇ ಲಭ್ಯ ಆಗಿದೆ. ಇನ್ನೊಂದು ಕಡೆಯಲ್ಲಿ ಶಿವನ ಈ ಕೊಲೆಗೂ ಮುನ್ನ ಅವರು ಸ್ಕೆಚ್ ಹಾಕೊಂಡಿದ್ರು, ಎಲ್ಲರೂ ಕೂಡ ಸೇರಿದ್ದಾರೆ. ಈ ಹಂತಕರೆಲ್ಲರೂ ಕೂಡ ಈ ಸುಪಾರಿ ಕಿಲ್ಲರ್ಸ್, ಅದರ ಜೊತೆಯಲ್ಲಿ A1 ಆರೋಪಿ ಜಗ್ಗ, ಇವರೆಲ್ಲರೂ ಕೂಡ ಸೇರಿ ಬಾರ್ ಒಂದರಲ್ಲಿ ಮೀಟಿಂಗ್ ಮಾಡಿದ್ರು. ಅದರ ದೃಶ್ಯವನ್ನ ಮೊದಲ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರೋದು ಆತ ಅಪಾರ್ಟ್ಮೆಂಟ್ ನ ಲಿಫ್ಟ್ ನಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ನ ಲಿಫ್ಟ್ ನಿಂದ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ, ಅವನ ಜೊತೆ ಮತ್ತೊಬ್ಬ ಕೂಡ ಇರೋದನ್ನ ಗಮನಿಸ್ತಾ ಇದೀವಿ. ಅವರಿಬ್ರಿಗೂ ಕೂಡ ಸಂಬಂಧ ಇತ್ತಾ, ಇಬ್ರು ಕೂಡ ಜೊತೆ ಸೇರಿನ ಎಸ್ಕೇಪ್ ಆದ್ರ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ವಿಜುವಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಈ ಟೋಲ್ ಗೇಟ್ ದಾಟಿ ಹೋಗ್ತಾ ಇರುವಂತಹ ದೃಶ್ಯ, ಅಲ್ಲಿ ಪೋಲ್ ಹಾಕಿದ್ದಾರೆ. ಆ ನಂತರದಲ್ಲಿ ಆಟೋಮ್ಯಾಟಿಕ್ ಸ್ಕ್ಯಾನ್ ಆಗಿದೆ. ಆಟೋಮ್ಯಾಟಿಕ್ ಸ್ಕ್ಯಾನ್ ಆದ ನಂತರದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅದೇ ಕಾರಲ್ಲಿ ಎಸ್ಕೇಪ್ ಆಗಿರೋದಾತ, ಆಡಿ ಕಾರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಆ ನಂತರದಲ್ಲಿ ಅದೇ ಕಾರಲ್ಲಿ ಎಸ್ಕೇಪ್ ಆದ್ನ ಎಲ್ಲಿ ಹೋದ ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿ ಹೋದ, ಅನಂತರದಲ್ಲಿ ಹತ್ಯೆಯ ನಂತರದಲ್ಲಿ ಆತನ ಚಲನವಲನಗಳು, ಸಿಸಿಟಿವಿ ಫುಟೇಜಸ್ ಆಗಿರಬಹುದು. ಯಾಕಂದ್ರೆ ಆತ ಬಹಳ ಚಾಲಾಕಿ ಅಂತ ಅನ್ಕೊಂಡು ಫೋನ್ ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ, ಕ್ಯಾಶ್ ಅಲ್ಲೇ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ಯಾವುದೇ ನಂಬರ್ ಅನ್ನ ಬಳಕೆ ಮಾಡದೆ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಎಲ್ಲೂ ಕೂಡ ತನ್ನ ಆಧಾರ್ ಕಾರ್ಡ್, ರೂಮ್ ಅಥವಾ ಎಲ್ಲೂ ಬಾಡಿಗೆ ಎಲ್ಲೂ ಕೂಡ ಸ್ಟೇ ಕೂಡ ಆಗದೆ ಆತ ಇರೋದು ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾರಾದರೂ ಆತನಿಗೆ ಸಹಾಯವನ್ನ ಮಾಡ್ತಾ ಇದ್ದಾರಾ, ಅಥವಾ ಆತನಿಗೆ ಇರೋದಕ್ಕೆ ಅಥವಾ ಆತ ಎಸ್ಕೇಪ್ ಆಗೋದಕ್ಕೆ ಸಹಾಯವನ್ನ ಯಾರಾದರೂ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಯಾಕಂದ್ರೆ ಬಿಂದಾಸ್ ಆಗಿ ಅಪಾರ್ಟ್ಮೆಂಟ್ ಇಂದ ಹೊರಗೆ ಬಂದು ಕೊಲೆಯ ನಂತರದಲ್ಲಿ ಕೇವಲ 10 ನಿಮಿಷದಲ್ಲಿ ಅಲ್ಲಿ ಟೈಮ್ ಅಂಡ್ ಡೇಟ್ ಕೂಡ ರೆಕಾರ್ಡ್ ಆಗಿದೆ. 10 ನಿಮಿಷದಲ್ಲಿ ಆತನ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರ್ತಾನೆ. ವಿದಿನ್ 10 ಮಿನಿಟ್ಸ್ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಶಿವನ ಕೊಲೆಗೂ ಮುನ್ನ ನಡೆದಿರುವಂತಹ ಸ್ಕೆಚ್ 15ನೇ ತಾರೀಕು ಮಧ್ಯಾಹ್ನ 2 ಗಂಟೆ 38 ನಿಮಿಷಕ್ಕೆ ಸರಿಯಾಗಿ ನಡೆದಿರುವಂತಹ ಸ್ಕೆಚ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಎಲ್ಲಾ ಆರೋಪಿಗಳ ಮುಖ ಚೆಹರೆ ಎಲ್ಲವೂ ಕೂಡ ಬಹಳ ಡೀಟೇಲ್ ಆಗಿ ಕ್ಯಾಪ್ಚರ್ ಆಗಿದೆ. ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ, ಆನಂತರ ಟೇಬಲ್ ಒಂದರಲ್ಲಿ ಕೂತ್ಕೊಳ್ತಾರೆ.
ಡಿಸ್ಕಷನ್ ಆಗುತ್ತೆ. ಯಾವ ರೀತಿಯಾಗಿ ಈ ಕೊಲೆಗೆ ಪ್ಲಾನ್ ಮಾಡೋದು, ಯಾವ ರೀತಿಯಾಗಿ ಇದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದು, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಅಲ್ಲಿ ಆಗುತ್ತೆ. ಅಲ್ಲಿ ಅದನ್ನ ಕೂಡ ಗಮನಿಸ್ತಾ ಇದ್ವಿ. ಆನಂತರ ಅಲ್ಲಿರುವಂತಹ ವೆಯ್ಟ್ ಮೆನು ಕೂಡ ತಂದಿಟ್ಟು ಹೋಗ್ತಾನೆ. ಇವರು ಒಂದಷ್ಟು ಮಾತಾಡ್ತಾರೆ, ಅದನ್ನ ಗಮನಿಸ್ತಾ ಇದೀವಿ. ಈ ಎಲ್ಲ ವಿಜುವಲ್ಸ್ ಎಲ್ಲ ಕೂಡ ಈಗಾಗಲೇ ಪೊಲೀಸರು ರಿಕವರ್ ಮಾಡ್ಕೊಂಡಿದ್ದಾರೆ ಆಸ್ ಎವಿಡೆನ್ಸ್. ಇದೆಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಇದರ ಬೇಸ್ ಆಗಿ ಒಂದಷ್ಟು ತನಿಖೆಗಳನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಈ ಬಿಕ್ಲಾ ಶಿವನ ಕೊಲೆಗೂ ಮುನ್ನ ಹಂತಕರಿಂದ ಒಂದು ಸ್ಕೆಚ್ ನಡೆಯುತ್ತೆ. ಯಾವ ರೀತಿಯಾಗಿ ಎಲ್ಲಿ ಈ ಮರ್ಡರ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಕೊಲೆ ಹಂತಕರೊಂದಿಗೆ ಜಗದೀಶ್ ಕೂಡ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾರೆ. ಬಿಕ್ಲಾ ಶಿವ ಮರ್ಡರ್ಗೂ ಮುನ್ನ ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಈ ಸ್ಕೆಚಿಂಗ್ ನಡೆಯುತ್ತೆ. ಸಫಾರಿ ಹಂತದಿಂದ ರೌಡಿ ಶೀಟರ್ ಶಿವ ಮರ್ಡರ್ಗೆ ಸ್ಕೆಚ್ ನಡೆಯುತ್ತೆ. ಈ ಸುಪಾರಿಯನ್ನ ಕೊಟ್ಟಂತಹ ಹಂತಕರಿಂದ ರೌಡಿ ಶೀಟರ್ ಶಿವ ಮರ್ಡರ್ಗೆ ಯಾವ ರೀತಿ ನಾವು ಎಲ್ಲ ರೂಪರೇಷೆಗಳನ್ನ ಮಾಡ್ಕೊಳ್ಬೇಕು, ಯಾರು ಎಲ್ಲಿ ಯಾವಾಗ ಅಟ್ಯಾಕ್ ಮಾಡಬೇಕು, ಇದೆಲ್ಲವನ್ನು ಕೂಡ ಸ್ಕೆಚ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜುಲೈ 15ರ ರಾತ್ರಿ ಬಿಕ್ಲು ಶಿವನ ಹತ್ಯೆಗೂ ಮುನ್ನ ಈ ಹಂತಕರು ಸೇರಿದ್ರು. ಸುಪಾರಿ ಹಂತಕರಿಂದ ರೌಡಿ ಶೀಟರ್ ಶಿವು ಮರ್ಡರ್ಗೆ ಸ್ಕೆಚ್ ಹಾಕಲಾಗಿದೆ. ಜುಲೈ 15ರ ರಾತ್ರಿ ಹತ್ಯೆಗೂ ಮುನ್ನ ಇವರೆಲ್ಲರೂ ಕೂಡ ಸೇರಿದ್ರು. ಅದರಲ್ಲಿ ಜಗ್ಗ ಕೂಡ ಇದ್ದ ಅನ್ನುವಂತಹ ಮಾಹಿತಿ. ಆ ಮಾಸ್ಟರ್ ಮೈಂಡ್ ಎಲ್ಲಿ ಅನ್ನುವಂತಹ ವಿಚಾರ ಇದು ಗಮನಿಸ್ತಾ ಇದೀವಲ್ಲ, ಇದು ರಾಮಮೂರ್ತಿ ನಗರದ ಬಾರ್. ಅದು ಈ ಗಮನಿಸ್ತಾ ಇರುವಂತಹ ವಿಜುವಲ್ 15 ತಾರೀಕು ಸಿಸಿಟಿವಿಯಲ್ಲಿ ಅಲ್ಲಿ ರೆಕಾರ್ಡ್ ಆಗಿರುವಂತಹ ಡೇಟ್ ಅಂಡ್ ಟೈಮಿಂಗ್ಸ್ ನೋಡಿ. 2:38 ಸರಿಯಾಗಿ ಇವರೆಲ್ಲರೂ ಕೂಡ ಬಂದಂತ ಸಮಯ 15ನೇ ತಾರೀಕು, ಇದೇ ತಿಂಗಳ 15ನೇ ತಾರೀಕು ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಇವರೆಲ್ಲರೂ ಕೂಡ ಸೇರ್ತಾರೆ. ಇವರೆಲ್ಲರೂ ಕೂಡ ಸೇರಿ ಪ್ಲಾನ್ ಮಾಡ್ತಾರೆ ಯಾವ ರೀತಿಯಲ್ಲಿ ಬಿಕ್ಲು ಶಿವನ ಮುಗಿಸೋದು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾರೆ. ಈ ವಿಜುವಲ್ಸ್ ಗಮನಿಸ್ತಾ ಇದೀವಲ್ಲ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಇದು ರಾಮಮೂರ್ತಿ ನಗರದ ಬಾರ್ನಲ್ಲಿ ಸ್ಕೆಚ್ಗೆ ಪ್ಲಾನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಆತನ ಆಡಿ ಕಾರ್ KA01 MQ0272 ಆ ನಂಬರ್ನ ಆಡಿ ಕಾರು, ಅದರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಅದು ಅಪಾರ್ಟ್ಮೆಂಟ್ನ ದೃಶ್ಯ. ಅಪಾರ್ಟ್ಮೆಂಟ್ನ ಪೋಲ್ ಕೂಡ ಗಮನಿಸ್ತಾ ಇದ್ದೀರಲ್ಲ, ಅಪಾರ್ಟ್ಮೆಂಟ್ನ ಪೋಲ್ ಹಾಕಿ ಆ ನಂತರದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಆ ದೃಶ್ಯ ಗಮನಿಸ್ತಾ ಇರೋ ಟೋಲ್ ಗೇಟ್ನ ದೃಶ್ಯ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಟೋಲ್ ಗೇಟ್ನಲ್ಲಿ ಪೋಲ್ ಹಾಕಿದ್ರು, ಟೋಲ್ ಪೇ ಮಾಡಿದ್ದಾರೆ, ಟೋಲ್ ಪೇ ಆಗಿದೆ. ಆ ನಂತರದಲ್ಲಿ ಆ ಪೋಲ್ ಓಪನ್ ಆಗುತ್ತೆ. ಆ ನಂತರದಲ್ಲಿ ಆತ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಅಪಾರ್ಟ್ಮೆಂಟ್ನ ದೃಶ್ಯ ಕೂಡ ಈಗಾಗಲೇ ಲಭ್ಯ ಆಗಿದೆ. ಇನ್ನೊಂದು ಕಡೆಯಲ್ಲಿ ಶಿವನ ಈ ಕೊಲೆಗೂ ಮುನ್ನ ಅವರು ಸ್ಕೆಚ್ ಹಾಕೊಂಡಿದ್ರು, ಎಲ್ಲರೂ ಕೂಡ ಸೇರಿದ್ದಾರೆ. ಈ ಹಂತಕರೆಲ್ಲರೂ ಕೂಡ, ಈ ಸುಪಾರಿ ಕಿಲ್ಲರ್ಸ್, ಅದರ ಜೊತೆಯಲ್ಲಿ A1 ಆರೋಪಿ ಜಗ್ಗ, ಇವರೆಲ್ಲರೂ ಕೂಡ ಸೇರಿ ಬಾರ್ ಒಂದರಲ್ಲಿ ಮೀಟಿಂಗ್ ಮಾಡಿದ್ರು. ಅದರ ದೃಶ್ಯವನ್ನ ಮೊದಲ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರೋದು ಆತ ಅಪಾರ್ಟ್ಮೆಂಟ್ನ ಲಿಫ್ಟ್ ನಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ನ ಲಿಫ್ಟ್ ನಿಂದ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ, ಅವನ ಜೊತೆ ಮತ್ತೊಬ್ಬ ಕೂಡ ಇರೋದನ್ನ ಗಮನಿಸ್ತಾ ಇದೀವಿ. ಅವರಿಬ್ರಿಗೂ ಕೂಡ ಸಂಬಂಧ ಇತ್ತಾ, ಇಬ್ರು ಕೂಡ ಜೊತೆ ಸೇರಿನ ಎಸ್ಕೇಪ್ ಆದ್ರ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ವಿಜುವಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಈ ಟೋಲ್ ಗೇಟ್ ದಾಟಿ ಹೋಗ್ತಾ ಇರುವಂತಹ ದೃಶ್ಯ, ಅಲ್ಲಿ ಪೋಲ್ ಹಾಕಿದ್ದಾರೆ. ಆ ನಂತರದಲ್ಲಿ ಆಟೋಮ್ಯಾಟಿಕ್ ಸ್ಕ್ಯಾನ್ ಆಗಿದೆ. ಆಟೋಮ್ಯಾಟಿಕ್ ಸ್ಕ್ಯಾನ್ ಆದ ನಂತರದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅದೇ ಕಾರಲ್ಲಿ ಎಸ್ಕೇಪ್ ಆಗಿರೋದಾತ, ಆಡಿ ಕಾರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಆ ನಂತರದಲ್ಲಿ ಅದೇ ಕಾರಲ್ಲಿ ಎಸ್ಕೇಪ್ ಆದ್ನ ಎಲ್ಲಿ ಹೋದ ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿ ಹೋದ, ಅನಂತರದಲ್ಲಿ ಹತ್ಯೆಯ ನಂತರದಲ್ಲಿ ಆತನ ಚಲನವಲನಗಳು, ಸಿಸಿಟಿವಿ ಫುಟೇಜಸ್ ಆಗಿರಬಹುದು. ಯಾಕಂದ್ರೆ ಆತ ಬಹಳ ಚಾಲಾಕಿ ಅಂತ ಅನ್ಕೊಂಡು ಫೋನ್ ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ, ಕ್ಯಾಶ್ ಅಲ್ಲೇ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ಯಾವುದೇ ನಂಬರ್ ಅನ್ನ ಬಳಕೆ ಮಾಡದೆ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಎಲ್ಲೂ ಕೂಡ ತನ್ನ ಆಧಾರ್ ಕಾರ್ಡ್, ರೂಮ್ ಅಥವಾ ಎಲ್ಲೂ ಬಾಡಿಗೆ, ಎಲ್ಲೂ ಕೂಡ ಸ್ಟೇ ಕೂಡ ಆಗದೆ ಆತ ಇರೋದು ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾರಾದರೂ ಆತನಿಗೆ ಸಹಾಯವನ್ನ ಮಾಡ್ತಾ ಇದ್ದಾರಾ, ಅಥವಾ ಆತನಿಗೆ ಇರೋದಕ್ಕೆ ಅಥವಾ ಆತ ಎಸ್ಕೇಪ್ ಆಗೋದಕ್ಕೆ ಸಹಾಯವನ್ನ ಯಾರಾದರೂ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಯಾಕಂದ್ರೆ ಬಿಂದಾಸ್ ಆಗಿ ಅಪಾರ್ಟ್ಮೆಂಟ್ ಇಂದ ಹೊರಗೆ ಬಂದು ಕೊಲೆಯ ನಂತರದಲ್ಲಿ ಕೇವಲ 10 ನಿಮಿಷದಲ್ಲಿ
ಟೈಮ್ ಅಂಡ್ ಡೇಟ್ ಕೂಡ ರೆಕಾರ್ಡ್ ಆಗಿದೆ. 10 ನಿಮಿಷದಲ್ಲಿ ಆತನ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಬರ್ತಾನೆ. ವಿದಿನ್ 10 ಮಿನಿಟ್ಸ್ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಶಿವನ ಕೊಲೆಗೂ ಮುನ್ನ ನಡೆದಿರುವಂತಹ ಸ್ಕೆಚ್ 15ನೇ ತಾರೀಕು ಮಧ್ಯಾಹ್ನ 2:38 ಸರಿಯಾಗಿ ನಡೆದಿರುವಂತಹ ಸ್ಕೆಚ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಎಲ್ಲಾ ಆರೋಪಿಗಳ ಮುಖಚೆಹರೆ ಎಲ್ಲವೂ ಕೂಡ ಬಹಳ ಡೀಟೇಲ್ ಆಗಿ ಕ್ಯಾಪ್ಚರ್ ಆಗಿದೆ. ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ, ಆನಂತರ ಟೇಬಲ್ ಒಂದರಲ್ಲಿ ಕೂತ್ಕೊಳ್ತಾರೆ, ಡಿಸ್ಕಷನ್ ಆಗುತ್ತೆ ಯಾವ ರೀತಿಯಾಗಿ ಈ ಕೊಲೆಗೆ ಪ್ಲಾನ್ ಮಾಡೋದು, ಯಾವ ರೀತಿಯಾಗಿ ಇದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದು, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಅಲ್ಲಿ ಆಗುತ್ತೆ. ಅಲ್ಲಿ ಅದನ್ನ ಕೂಡ ಗಮನಿಸ್ತಾ ಇದ್ವಿ. ಆನಂತರ ಅಲ್ಲಿರುವಂತಹ ವೆಯ್ಟ್ ಮೆನು ಕೂಡ ತಂದಿಟ್ಟು ಹೋಗ್ತಾನೆ. ಇವರು ಒಂದಷ್ಟು ಮಾತಾಡ್ತಾರೆ, ಅದನ್ನ ಗಮನಿಸ್ತಾ ಇದೀವಿ. ಈ ಎಲ್ಲ ವಿಜುವಲ್ಸ್ ಎಲ್ಲ ಕೂಡ ಈಗಾಗಲೇ ಪೊಲೀಸರು ರಿಕವರ್ ಮಾಡ್ಕೊಂಡಿದ್ದಾರೆ. ಆಸ್ ಅ ಎವಿಡೆನ್ಸ್ ಇದೆಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಇದ್ರ ಬೇಸ್ ಆಗಿ ಒಂದಷ್ಟು ತನಿಖೆಗಳನ್ನ ಕೂಡ ಈಗ ನಡೆಸಲಾಗ್ತಾ ಇದೆ.